ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್ ಶೆಟ್ಟಿ, ಶ್ರೇಯಸ್ ಆಟೋಮೋಟಿವ್ ಚಿಕ್ಕಮಗಳೂರು. ಕೆಲವು ದಿನ ಆಯಿತು ನಾವು ಯೂಟ್ಯೂಬ್ಗೆ ವೀಡಿಯೋಸ್ ಬಿಟ್ಬಿಟ್ಟು, ಯಾಕೆಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕೆಲಸ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ. ಓಕೆ, ಇದೊಂದು ಜಿಪ್ಸಿ ಏನು ಬ್ಲ್ಯಾಕ್ ಕಲರ್ ಏನು ಮಾಡಿದ್ದೀವಿ, ಇದಕ್ಕೆ ಆಕಾಶ್ ಅಂತ ನಾವು ಹೆಸರನ್ನ ಕೊಟ್ಟಿದ್ದೀವಿ. ಕಾಮನ್ ಆಗಿ ನಿಮಗೆ ಗೊತ್ತಿದೆ, ನಾವೊಂದು ಯಾವುದೇ ಒಂದು ಜಿಪ್ಸಿನ ಅಥವಾ ಜೀಪನ್ನ ರೀಬಿಲ್ಡ್ ಮಾಡಿದ್ರೆ ಅದಕ್ಕೊಂದು ಸೇನೆಗೆ ಸೇನೆಯಲ್ಲಿ ಇರ್ತಕ್ಕಂಥ ಹೆಸರು ಕೊಡ್ತೀನಿ. ಅದೇನಕ್ಕಪ್ಪ ಅಂತೇಳಿದ್ರೆ ಆ ನೇಮಿಗೆ ಅಲ್ಲೊಂದು ಏನು ಅದಕ್ಕೆ ಅದೇ ಆದಂಥ ಪ್ರಸಿದ್ಧಿಯನ್ನು ಹೊಂದಿರ್ತದೆ. ಈ ಆಕಾಶ ಅನ್ನೋಂಥದ್ದು ಆರ್ಮಿಲಿ ಭಾರತೀಯ ಸೇನೆಯಲ್ಲಿ ಇರ್ತಕ್ಕಂಥ ಒಂದು ಏನು ಗನ್ ಅಂದರೆ ಸ್ಮಾಲ್ ಗನ್ ಅಲ್ಲ, ಬಫರ್ಸ್ ಟೈಪಲ್ಲಿ ಒಂದು ಆರ್ಟಿಲರಿ ಗನ್ನು ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಆ ಗನ್ ಹೆಸರನ್ನ ಈ ಒಂದು ಜಿಪ್ಸಿ ಇಟ್ಟಿದ್ದೀವಿ. ಇದು ಮ್ಯಾಕ್ಸಿಮಮ್ ಮಾಡಿಫಿಕೇಷನ್ ಆಗಿದೆ. ಯಾವ ರೀತಿ ಮಾಡಿಫಿಕೇಷನ್ನು ಏನೇನು ಆಗಿದೆ ಅಂತ ನಾನು ವಿವರವಾಗಿ ಹೇಳ್ತೀನಿ. ಮೊದಲನೇದಾಗಿ ಬನ್ನಿ ಫ್ರಂಟಿಂದ ಹೋಗೋಣ. ಇದು ಆಫ್ ರೋಡ್ ಬಂಪರ್ ಹಾಕಿದ್ದೀವಿ. ಈ ಆಫ್ ರೋಡ್ ಬಂಪರನ್ನು ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ನೀವೇನಾದ್ರು ಆಫ್ ರೋಡ್ ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲಿ ವಿಂಚಸ್ನ ಫಿಟ್ ಮಾಡ್ಕೊಬೋದು. ಓಕೆನಾ. ನೆಕ್ಸ್ಟು LED ಲೈಟ್ಸು ಪ್ರೊಜೆಕ್ಟು. ಈಗಾಗಲೇ ಕಾಮನ್ ಆಗಿ ನಿಮಗೆ ವೆಹಿಕಲ್ ಚಿಕ್ಕದಿರೋದ್ರಿಂದ ಏನು ರೋಡಲ್ಲಿ ನಿಮಗೆ ಒಳ್ಳೆ ಹೈ ಫೋಕಸ್ ಬರಲಿ, ಮತ್ತು ನಿಮಗೆ ಏನಾದ್ರು ಫಾರೆಸ್ಟ್ ಕಡೆ ಹೋಗಬೇಕು ಅಂದರೆ ಒಳ್ಳೆ ಫಾಗ್ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಒಳ್ಳೆ LED ನಾವು ಹಾಕಿದ್ದೀವಿ. ಹಾಗೆಯೇ ಸ್ನಾರ್ಕಿಲ್, ಸರ್ವಿಸ್ ಸ್ನಾರ್ಕಿಲ್. ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಡಮ್ಮಿ ಸ್ನಾರ್ಕಿಲ್ ಇರುತ್ತೆ. ನಾವು ಡಮ್ಮಿ ಸ್ನಾರ್ಕಿಲ್ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಮಾಡ್ತಿರ್ತಕ್ಕಂಥ ಜಿಪ್ಸಿಗಳು ಆಫ್ ರೋಡ್ಗೆ ಹೋಗ್ತವೆ. ಹಾಗಾಗಿ ನಾವು ಸರ್ವಿಸ್ ಸ್ನಾರ್ಕಿಲ್ನ ಕೊಡ್ತೀವಿ. ನೆಕ್ಸ್ಟು ಟಯರ್. ಲಾಸ್ಟ್ ಟೈಮ್ ಅವರು ಕಸ್ಟಮರ್ ಕೇಳಿದರು, ಕಸ್ಟಮರ್ಗಿಂತಲೂ ಸ್ನೇಹಿತರೆ, ಸರ್ ಜಿಪ್ಸಿಗೆ ಯಾವ ಸೈಜ್ ಟಯರು ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನಾವು 235, 75, 15 ಟಯರ್ನ ನಾವು ಸಜೆಷನ್ ಮಾಡ್ತೀವಿ. ಹಾಗೆಯೇ ರಿಮ್ ಕೂಡ. ಎರಡನೇದು, ಇದ್ರ ಜೊತೆಗೆ ನಿಮಗೆ ಶಾಕ್ ಅಬ್ಸರ್ವ್ ಸೆಟ್ ಮಾಡ್ತೀವಿ. ಒಂದೊಂದು ಕಡೆ ಏನು ಮಾಡ್ತೀರ ಅಂದರೆ ಶಾಕಲ್ಸು ಮತ್ತು ಶಾಕ್ ಅಬ್ಸರ್ವ್ ಮಾತ್ರ ಫಿಟ್ ಮಾಡ್ತೀರಿ, ಬ್ಲೇಡನ್ನು ರೀಫಿಟ್ಟಿಂಗ್ ಮಾಡ್ತಾಯಿಲ್ಲ. ನೀವು ಎಲ್ಲಿವರೆಗೂ ಬ್ಲೇಡ್ನ ರೀಫಿಟ್ಟಿಂಗ್ ಮಾಡಲ್ಲ ಅಲ್ಲಿವರೆಗೂ ಗಾಡಿ ಹೈಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಏನು ಬಂಪರ್. ಬೇಜಾರು ಮಾಡ್ಕೊಂಬೇಡಿ, ಜಸ್ಟ್ ಈಗ ಒಂದು ಟೆಸ್ಟ್ ಡ್ರೈವ್ ಹೋಗಿದ್ವಿ, ಹಾಗಾಗಿ ಸ್ವಲ್ಪ ಕೆಸರಾಗಿದೆ. ಇದು ಏನು ಫುಟ್ ರೆಸ್ಟ್. ಈ ಫುಟ್ ರೆಸ್ಟು ನಿಮಗೆ ಏನಕ್ಕೆ ನಾವು ಈ ಲೆವೆಲಿಗೆ ಕೊಡ್ತೀವಿ ಅಂತಂದರೆ, ನೀವೆಲ್ಲರೂ ಆಫ್ ರೋಡ್ಗೆ ಹೋದಾಗ ಕಲ್ಗಾಗಲಿ ಕೆಳಗಡೆ ತಾಗಬಾರ್ದು ಅಂತ ಈ ಲೆವೆಲಿಗೆ ಕೊಡ್ತೀವಿ. ಇದರಲ್ಲಿ 2 ಟೈಪ್ ಇದೆ. ಇನ್ನೊಂದು ನಿಮಗೆ ರಾಕ್ ಸ್ಲೈಡರ್ ಅಂತ ಬರುತ್ತೆ. ರಾಕ್ ಸ್ಲೈಡರ್ ನಿಮಗೆ ಬಾಡಿ ಲೆವೆಲ್ ಬರುತ್ತೆ. ಇದಿದ್ರೆ ಏನಾಗುತ್ತೆ ಅಂದರೆ ಹೆಣ್ಮಕ್ಳು ಅಥವಾ ಲೇಡೀಸ್ ಹತ್ತಲಿಕ್ಕೆ ಈಸಿ ಆಗ್ತದೆ. ಎರಡನೇದು ಬಂದ್ಬಿಟ್ಟು ಸ್ನೇಹಿತರೆ ಟೈರ್ ಕ್ಯಾರಿಯರ್. ನಾವೇನು ಟೈರ್ ಕ್ಯಾರಿಯರ್ ಹಾಕ್ತೀವಿ, ಈ ಟೈರ್ ಕ್ಯಾರಿಯರ್ ಬಂದ್ಬಿಟ್ಟು ನಿಮಗೆ ಚಾರ್ಸಿಗೆ ಕೂರುತ್ತೆ. ಓಕೆನಾ. ನಿಮ್ದು ಏನೇ ಟೈರ್ ವೆಯ್ಟೆಡ್ ಇದ್ದರೆ ಚಾರ್ಸಿಗೆ ಬಂದುಬಿಡುತ್ತೆ. ಹಾಗಾಗಿ ಈ ಟೈರ್ ಕ್ಯಾರಿಯರ್ನ ನಾವು ಚಾರ್ಸಿಗೆ ಕೊಡೋದ್ರಿಂದ ನಿಮ್ಮದು ವೆಯ್ಟ್ ಈ ಕ್ಯಾರಿಯರ್ಗೆ ಬೀಳುತ್ತೆ. ಎರಡನೇದು ನಿಮಗೆ ಬಂದ್ಬಿಟ್ಟು ನೀವು ಟಾರ್ಪಲ್. ಫ್ರಂಟಿನ ತೊಗೋಬೇಕು ಅಂತೇಳಿ ನಾವು ಸೆಮಿ ಟಾಪ್ ಮಾಡ್ತೀವಿ. ಯಾಕೆಂದರೆ ಜಿಪ್ಸಿಲಿ ಕಂಪ್ನಿಯಿಂದ ಬರುವಂತಹ ಟಾರ್ಪಲ್ಲು ಈ ಥರ ಅಲ್ಯೂಮಿನಿಯಂ ಕೋಟೆಡ್ ಆಗಲಿ ಅಥವಾ ಅಲ್ಲಿ ಒಂದು ಪ್ಲೈನಲ್ಲಿ ಯಾವುದೇ ರೀತಿಯಾದ ಶೀಟ್ ಇರಲ್ಲ. ಹಾಗಾಗಿ ನಾವು ಈ ಪ್ಲೇಸಲ್ಲಿ ನಾವು ಅಲ್ಯೂಮಿನಿಯಂ ಕೋಟೆಡ್ ಮಾಡಿಬಿಟ್ಟು ಆಮೇಲೆ ಟಾರ್ಪಲ್ ಮಾಡ್ತೀವಿ. ಅದೇ ಟಾರ್ಪಲ್ನ 3 ಸೈಡ್ ಓಪನ್ ಮಾಡ್ತೀವಿ. ನೋಡ್ತಾ ಇರ್ಬೋದು ನೀವು, ಈ ಥರ ವಿಲ್ಕ್ರೋ ಕೊಟ್ಟಿದ್ದೀವಿ. ಇಲ್ಲಿ ಬಂದ್ಬಿಟ್ಟು 3 ಸೈಡ್ ಓಪನ್ ಆಗುತ್ತೆ. ನಿಮಗೆ ಎಲ್ಲರೂ ಆಫ್ ರೋಡ್ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ 3 ಸೈಡ್ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿಬಿಡ್ತೀವಿ. ಅದ್ರ ಜೊತೆಗೆ ನಿಮಗೆ ನೋಡ್ಬೋದು ನೀವು ಡೋರ್ ಇಂಚಸ್. ಏನಾದರೂ ನೀವು ಆಫ್ ರೋಡಲ್ಲಿ ಗಾಡಿ ಆ ಕಡೆ ಪಲ್ಟಿ ಆಯಿತು ಅಂತ ಹೇಳ್ಬಿಟ್ರೆ ಒಂದು ಇದ್ರ ಮೇಲೆ ನಿಂತ್ಕೊಂಡು ಗಾಡಿ ನಿಮ್ದು ಹೋಗಿರುತ್ತಲ್ಲ, ಗಾಡಿ 1-2 ಜನ ಸೇರಿಬಿಟ್ಟು ಈ ಕಡೆ ಲಿಫ್ಟ್ ಮಾಡ್ಬೋದು. ಓಕೆನಾ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮಿರರ್, ವ್ಯೂಸ್ಗೋಸ್ಕರ ಈ ಮಿರರ್ ಹಾಕ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಹಾಫ್ ಹೆಡರ್ ಹಾಕಿದ್ದೀವಿ. ಓಕೆನಾ. ಹಾಫ್ ಹೆಡರ್ ಸೌಂಡ್ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಬಂದ್ಬಿಟ್ಟು ಜಿಪ್ಸಿದು ಸೀಟ್ಸ್. ಜಿಪ್ಸಿ ಸೀಟ್ಸ್ ಏನಿದೆ ನಿಮಗೆ ಸ್ನೇಹಿತರೆ, ಜಿಪ್ಸಿ ಸೀಟ್ಸ್ ನಿಮಗೆ ಕಂಫರ್ಟ್ ಇರೋಲ್ಲ. ಹಾಗಾಗಿ ನಾವು ಸ್ಪೋರ್ಟ್ಸ್ ಸೀಟ್ ಯಾವುದು ಹಾಕೋಕೆ ಹೋಗಲ್ಲ. ಬಕೆಟ್ ಸೀಟು, ಬ್ರಿಜಾ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಮತ್ತು ಕಿಯಾ ಶೆಲ್ಟೋಸ್ದು ಇದು ಸೀಟ್ನ ನಾವು ಇದಕ್ಕೆ ಹಾಕ್ಕೊಡ್ತೀವಿ. ನೆಕ್ಸ್ಟು ಬಂದ್ಬಿಟ್ಟು ಜಿಪ್ಸಿ ಟೋಟಲ್ ರೀಬಿಲ್ಡ್ ಆಗಿದೆ. ಇದಕ್ಕೆ ಬಂದ್ಬಿಟ್ಟು ನಾನು ಹೇಳಿದೆ ಆಕಾಶ್ ಥರ ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ರೀತಿಯಾದ ಜಿಪ್ಸಿ ಇದ್ದರೆ ಆಕಾಶ್ ಅಂತ ಹೇಳಿದ್ರೆ ಆಕಾಶ್ ಥರನೇ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಒಂದು ಜಸ್ಟ್ ಒಂದು ಏನಪ್ಪ ಅಂತ ಹೇಳಿದ್ರೆ ಏರಿಯಲ್, ಜಸ್ಟ್ ಒಂದು ಸ್ಟೈಲ್ಗೋಸ್ಕರ ಏರಿಯಲ್ನ ಹಾಕಿದ್ದೀವಿ. ಇದು ಯಾವುದೇ ಕಲೆಕ್ಷನ್ ಆಗಲಿ ಕಾಂಟ್ಯಾಕ್ಟ್ ಆಗಲಿ ಇಲ್ಲ. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೊಂದು ಫಾಗ್ ಬ್ರ್ಯಾಕೆಟ್ ಹಾಕಿದ್ದೀವಿ. ಫಾಗ್ ಲೈಟ್ಸ್ ಇನ್ನೂ ನಾವು ಹಾಕಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಟೋಟಲ್ ರೀಬಿಲ್ಡ್ ಆಗಿದೆ. ಗಾಡಿ ಸೌಂಡ್ ತೋರಿಸ್ತೀನಿ, ಹೆಡರ್ ಸೌಂಡ್ ಕೂಡ ತೋರಿಸ್ಕೊಡ್ತೀನಿ. ಮತ್ತು ಇದಕ್ಕೆ ಪವರ್ ಸ್ಟೇರಿಂಗ್ ಇನ್ಸ್ಟಾಲ್ ಮಾಡಿದ್ದೀವಿ. ಓಕೆನಾ. ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಕೂಡ ಹಾಕಿದ್ದೀನಿ. ಈಗ ನಾನು ನಿಮಗೆ ಸ್ಪೋರ್ಟ್ಸ್ ಸೈಕಲ್ ಚಾರ್ಜ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ.